ಮನೆಯಲ್ಲಿ ಎಂತ ಫ್ರೂಟ್ ಇಲ್ಲ ಇತ್ತು. ಸೊ ಅಕ್ಕ ನಾವಿದು ಸೊ ಮನೆಯಲ್ಲಿ ಎಂತ ಫ್ರೂಟ್ ಇಲ್ಲ ಇತ್ತು ಅಂತ ಹೇಳಿ ನಾನು ಯೋಚನೆ ಮಾಡ್ತಾ ಇದ್ದೆ, ಏನಾದರೂ ಅಪ್ಪನ ಹತ್ರ ತರಲಿಕ್ಕೆ ಹೇಳಬೇಕು ಅಂತ. ಮತ್ತೆ ನೆನಪಾಯಿತು, ಜಂಬು ನೇರಳೆ ಇತ್ತು, ತೆಗಿಲಿಕ್ಕೆ ಪುರ್ಸೊತೆ ಸಿಗಲಿಲ್ಲ. ಸೊ ನಿನ್ನೆ ನೈಟ್ ಅಷ್ಟೇ ನಾನು ಯೋಚನೆ ಮಾಡಿದಷ್ಟೇ, ಇವತ್ತು ಹೋಗಿ ಬೇಗ ತೆಗಿಬೇಕು ಅಂತ. ಇಲ್ಲಂದ ಮಂಗ ಬಂದರೆ ಅಂತ. ತುಂಬ ದಿವಸ ಆಯಿತು ಮಂಗ ಕಾಣಲಿಕ್ಕೆಲ್ಲ ಇತ್ತು. ಸ್ವಲ್ಪ ಮಳೆ ಬಂತು ಮತ್ತು ಮಂಗ ಸಹ ಬಂತು. ನಾನು ಹೇಗೆ ಯೋಚನೆ ಮಾಡಿದ ಹಾಗೆಯೇ ಬೆಳಿಗ್ಗೆ ಹೇಳುವಾಗ ಮಂಗ ರೆಡಿ. ಒಂದು 10-15 ಹಾಗೆ ಬಂದಿತ್ತು. ಅಪ್ಪ ಹೇಳಿದ್ರು ಸ್ವಲ್ಪ ತಿಂದು ಹೋಗ್ಬೋದು, ನಿಮಗೆ ಸಿಗ್ಬೋದು ಅಂತ ಹೇಳಿ. ಮತ್ತು ಅಪ್ಪ ಬೇಗ ಪೇರಳೆ ಸಹ ತೊಗೊಂಡು ಬಂದರು. ಪೇರಳೆ ತೊಗೊಂಡು ಬಂದ ಮೇಲೆ, ಇಲ್ಲಾಂದರೆ ಯಾವತ್ತೂ ಹಾಗೇನೆ ಪೇರಳೆ ಇಲ್ಲ, ಯಾವ ಫ್ರೂಟ್ಸು ಸಹ ಇಲ್ಲ. ಬಟ್ ಓಕೆ, ನಾವು ಸಹ ಬಿಡ್ತೇವೆ ಒಮ್ಮೊಮ್ಮೆ ತಿನ್ನಲಿ ಅಂತ ಹೇಳಿ. ಪಾಪ ಅದಕ್ಕೂ ಸಹ ಎಲ್ಲಿಂದ ಸಿಗ್ತದೆ ಅಂತ ಹೇಳಿ. ಬಟ್ ಒಮ್ಮೊಮ್ಮೆ ಸಿಗುದಿಲ್ಲ ಅಂತ ಹೇಳಿ ಬೇಜಾರು ಸಹ ಆಗ್ತದೆ, ಎಲ್ಲ ತಿಂದು ಹೋಗ್ತದೆ. ಆಗ ನವಿಲು ಬೊಬ್ಬೆ ಆಗ್ತಾ ಉಂಟು. ಅದಕ್ಕೆ ಸ್ವಲ್ಪ ಬಾಳೆಹಣ್ಣು ಇಲ್ಲಿ ಉಳಿದಿತ್ತು, ಅದನ್ನು ಹಾಕೋಣ ಅಂತಲ್ಲ. ಒಂದು ಕಲ್ಲು ಉಂಟು, ಹಾಕುದೇ ಅದು ಅನ್ನ ಹಾಗೆಲ್ಲ ಇದ್ರೆ. ಓ ಅಕ್ಕ ಅಲ್ಲಿ ನೋಡಿ ಅಂತೆ ನವಿಲು. ಸೊ ನಾನಿಲ್ಲಿ ಬಾಳೆಹಣ್ಣು ಹಾಕಿದ್ದೆ, ಬಂದು ತಿಂದೋಯ್ತು. ಒಂದು ನವಿಲು ನಮ್ಮದೇ ತೆಂಗಿನ ಮರದ ಮೇಲೆ ನಿಲ್ಲೋದು ನೈಟ್. ಅದಕ್ಕೆ ಮಯೂರ ಅಂತ ಹೆಸರಿಟ್ಟದ್ದು ನಾವು.